ನಟಿ ಮಾನ್ವಿತಾ ಹರೀಶ್ ಗೊತ್ತಲ್ವಾ? ದುನಿಯಾ ಸೂರಿ ನಿರ್ದೇಶನದ ಕೆಂಡಸಂಪಿಗೆ ಸಿನಿಮಾದಿಂದ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟವರು. ಕಳಸಾ ಮೂಲದ ಮಾನ್ವಿತಾ ಸಿನಿಮಾ ಹೀರೋಯಿನ್ ಆಗೋ ಮುಂಚೆನೆ ಮಂಗಳೂರಿನ ಖಾಸಗಿ ಎಫ್ಎಂ ಚಾನೆಲ್ ನಲ್ಲಿ ರೇಡಿಯೋ ಜಾಕಿ ಆಗಿದ್ದವರು. ದುನಿಯಾ ಸೂರಿ ಅವರ ಆಸ್ಥಾನ ಕಲಾವಿದೆಯಂತಾಗಿದ್ದ ಮಾನ್ವಿತಾ ಶಿವಣ್ಣನ ಟಗರು ಸಿನಿಮಾದಲ್ಲೂ ನಟಿಸಿದ್ರು. ಚೌಕ, ಕನಕ, ತಾರಕಾಸುರ, ಶಿವ 143 ಮೊದಲಾದ ಸಿನಿಮಾಗಳಲ್ಲಿ ನಟಿಸಿದ್ರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಇಂಡಿಯಾ ಇಂಗ್ಲೆಂಡ್ ಸಿನಿಮಾದ ನಂತರ ಮಾನ್ವಿತಾಗೆ ಚಿತ್ರರಂಗದಲ್ಲಿ ಅವಕಾಶ ಕಡಿಮೆ ಆಗಿತ್ತು. ಮಾನ್ವಿತಾ ಅಭಿನಯಿಸಿದ್ದ ಪಿ.ಸಿ. ಶೇಖರ್ ನಿರ್ದೇಶನದ ಬ್ಯಾಡ್ ಅನ್ನೋ ಪುರಾತನ ಸಿನಿಮಾ ಒಂದು ಇನ್ನೇನ್ ತೆರೆಗೆ ಬರಲು ರೆಡಿ ಆಗ್ತಾ ಇದೆ. ಮಾನ್ವಿತಾಗೆ ಅದಾಗಲೇ 30 ದಾಟಿರೋದ್ರಿಂದಲೋ ಏನೋ ಎದುರಿಗೆ ಸಿಕ್ಕವರು ಕೇಳ್ತಿದ್ದಂತ ಮೊದಲನೇ ಪ್ರಶ್ನೆ ಮದ್ವೆ ಯಾವಾಗ ಅಂತ. ಈ ನಡುವೆ ಮಾನ್ವಿತಾ ಹೊಸ ಹೀರೋ ಒಬ್ಬನ ಜೊತೆ ಎಂಗೇಜ್ ಆಗಿದ್ದಾರೆ ಅನ್ನೋ ಮಾತು ಕೂಡ ಕೇಳ್ಬಂದಿತ್ತು. ಆ ಹುಡುಗ ಮಾನ್ವಿತಾಗೆ ವಿಪರೀತ ಕಾಟ ಕೊಡ್ತಾ ಇದ್ದ. ಈಕೆಯ ಅಪಾರ್ಟ್ಮೆಂಟ್ ಎದುರು ಯಾರದ್ದೋ ಕಾರ್ ಬಂದ್ ನಿಂತ್ರು ಕೂಡ ಅಲ್ಲೂ 4 ಟೈರುಗಳ ಗಾಳಿ ಬಿಟ್ಬಿಡ್ತಿದ್ನಂತೆ. ಮದುವೆ ಆದ್ಮೇಲೆ ಸಿನಿಮಾದಲ್ಲಿ ನಟಿಸಬಾರ್ದು ಅಂತೆಲ್ಲ ಷರತ್ತು ವಿಧಿಸಿದ್ನಂತೆ. ಕಡೆಗೆ ಅದೇನಾಯ್ತೋ ಏನೋ ಮಾನ್ವಿತಾ ಮದುವೆ ಮುರಿದು ಬಿದ್ದಿತ್ತು ಅನ್ನೋ ಮಾತಿದೆ. ಸಿನಿಮಾ ಸೆಲೆಬ್ರಿಟಿಗಳು ಅಂದ್ಮೇಲೆ ಇಂಥದ್ದೆಲ್ಲ ಮಾಮೂಲಿ ಬಿಡಿ. ಸದ್ಯ ಮಾನ್ವಿತಾಗೆ ಮನೆಯವರೇ ಹುಡುಗನನ್ನ ನೋಡಿ ಮದುವೆ ಮಾಡ್ತಾ ಇದ್ದಾರೆ. ಮುಂದಿನ ತಿಂಗಳು ಮಾನ್ವಿತಾಗೆ ಮದುವೆ ನೆರವೇರ್ಲಿದೆ. ಒಳ್ಳೆ ನಟಿ ಅನ್ನಿಸ್ಕೊಂಡಿರೋ ಮಾನ್ವಿತಾ ಮದುವೆ ನಂತರವೂ ನಟನೆಯನ್ನ ಮುಂದುವರಿಸ್ಲಿ.